ಹಲೋ ಎಲ್ಲರಿಗೂ ನಮಸ್ಕಾರ. ದಿ ಮೋಸ್ಟ್ ಅವೈಟೆಡ್ ಮೂವಿ ಪುಷ್ಪಾ 2 ದಿ ರೂಲ್. ಈ ಪುಷ್ಪಾ ಮೂವಿ ನಿಜವಾಗ್ಲೂ ಫೈರಾ ಇಲ್ಲ ಆಡಿಯನ್ಸ್ ಕಿವಿಗ್ ಫ್ಲವರ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತೆ ಇನ್ನಷ್ಟು ಒಳ್ಳೊಳ್ಳೆ ಮೂವಿಗಳ ಸಜೆಷನ್ಸ್ ಮತ್ತು ರಿವ್ಯೂ ಅನ್ನ ಕೇಳೋದಕ್ಕೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪುಷ್ಪಾ 2 ಖಂಡಿತವಾಗ್ಲೂ ಕಮರ್ಷಿಯಲಿ ದೊಡ್ಡ ಹಿಟ್. ಹೇಗೆ ಅಂದ್ರೆ 425 ಕ್ರೋರ್ಸ್ಗೆ ಸ್ಯಾಟಲೈಟ್ ರೈಟ್ಸ್ ಸೇಲ್ ಆಗಿದೆ. ಮತ್ತೆ ರಿಲೀಸ್ ಆಗಿದ್ದ ದಿನಾನೇ ಸರಿಸುಮಾರು 40 ರಿಂದ 50 ಲಕ್ಷ ಜನ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ. 130 ಕೋಟಿ ಮೊದಲನೇ ದಿನನೇ ಕಲೆಕ್ಷನ್ ಆಗಿದೆ. ಅದು ಬರೀ ಇಂಡಿಯಾದಲ್ಲಿ ಅಂತ ಅಂದಾಜಿಸಲಾಗಿದೆ. ಸೊ ನೋ ಡೌಟ್ ಈ ಸಿನಿಮಾ ಕಮರ್ಷಿಯಲಿ ದೊಡ್ಡ ಹಿಟ್. ಇಲ್ಲಿವರೆಗೂ ದಂಗಲ್ ಮತ್ತೆ ಬಾಹುಬಲಿ 2 2,000 ಕೋಟಿಗಿಂತ ಅಧಿಕವಾಗಿ ಕಲೆಕ್ಷನ್ ಮಾಡಿ ಹೈಯೆಸ್ಟ್ ಇಂಡಿಯನ್ ಗ್ರಾಸಿಂಗ್ ಮೂವಿ ಆಗಿ ಮೊದಲನೇ ಸ್ಥಾನದಲ್ಲಿತ್ತು. ಆದ್ರೆ ಈ ಪುಷ್ಪಾ 2 ನೋಡೋದಕ್ಕೆ ಜನ ಮುಗಿ ಬೀಳ್ತಿರೋದು ಮತ್ತೆ ಇದರ ಕ್ರೇಜ್ ನೋಡ್ತಿದ್ರೆ ಈ ದಂಗಲ್ ಮತ್ತೆ ಬಾಹುಬಲಿ 2 ರೆಕಾರ್ಡ್ ನ ಪುಷ್ಪಾ ಬ್ರೇಕ್ ಮಾಡಿ ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ ಅಂತ ಎಲ್ಲರ ಅಭಿಪ್ರಾಯ. ಯಾಕಂದ್ರೆ ಜನ ಅಷ್ಟರ ಮಟ್ಟಿಗೆ ಮುಗಿ ಬೀಳ್ತಿದ್ದಾರೆ ಸಿನಿಮಾ ನೋಡೋದಕ್ಕೆ. ಇದಕ್ಕೆ ಕಾರಣ ಪುಷ್ಪಾ 1 ಸಕ್ಸಸ್. ಓಕೆ, ಎಲ್ಲರಿಗೂ ಗೊತ್ತಾಯ್ತು ಇದು ಕಮರ್ಷಿಯಲಿ ದೊಡ್ಡ ಹಿಟ್ ಅಂತ. ಓಕೆ, ಈಗ ಈ ಸ್ಟೋರಿ ಹೇಗಿದೆ ಮತ್ತೆ ಇದರ ಪಾಸಿಟಿವ್ಸ್ ಏನು ಅನ್ನೋದನ್ನ ಮೊದಲು ನೋಡೋಣ. ನನಗೆ ನೆಗೆಟಿವ್ ಅನ್ಸಿದ್ದನ್ನ ಹೇಳ್ತೀನಿ. ಸೊ ಪಾಸಿಟಿವ್, ಈ ಮೂವಿಯ ಮೊದಲನೇ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಅಂದ್ರೆ ಈ ಸ್ಟೋರಿಯನ್ನ ಮಾಡಿದಂತ ಮತ್ತೆ ಪುಷ್ಪಾ 1 ಹಿಟ್ ಮಾಡಿಸಿದಂತ ಸುಕುಮಾರ್. ನಾವು ಈ ಡೈರೆಕ್ಟರ್ ಕೇಪಬಿಲಿಟಿ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಎಲ್ಲ ಲವರ್ಸ್ ಫೇವರೇಟ್ ಮೂವಿ ಆದ ಆರ್ಯ 2, ನಾನಕು ಪ್ರೇಮತೋ, ರಂಗಸ್ಥಳಂ ಇಂತಹ ಸುಂದರವಾದ ಮೂವಿಗಳನ್ನ ನೀಡಿ ಪುಷ್ಪಾ 1 ಇಂಟರ್ನ್ಯಾಷನಲ್ ಹಿಟ್ ಆಗಿ ಮಾಡಿ ಹೇಗೆ ಬಾಹುಬಲಿಗೆ, KGF ಗೆ ಜನ ಕಾದ್ರು ಹಾಗೆ ಪುಷ್ಪಾ 2 ಗೆ ಜನ ಕಾಯೋ ರೀತಿ ಮಾಡಿದ್ರು. ನನಗೆ ಈ ಡೈರೆಕ್ಟರ್ ರೆಸ್ಪಾನ್ಸಿಬಿಲಿಟಿ ತುಂಬಾ ಇಷ್ಟ ಆಯ್ತು. ಜನ ಪುಷ್ಪಾ 1 ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಮಾಡಿದ್ದಾರೆ. ಸೊ ಅಂತ ಪ್ರೇಕ್ಷಕರಿಗೆ ಮೋಸ ಮಾಡಬಾರದು ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಸ್ಕ್ರಿಪ್ಟ್ ಅನ್ನ ಮಾಡಿದ್ದಾರೆ. ಪ್ರತಿಯೊಂದು ಸೀನ್ ಆಗ್ಲಿ, ಪ್ರತಿಯೊಂದು ಡೈಲಾಗ್ ಆಗ್ಲಿ 1000 ಸತಿ ಯೋಚನೆ ಮಾಡಿ ಬರ್ದಿರಂಗಿದೆ. ಆ ಡೈಲಾಗ್ ಗೆ ಆಲ್ಟರ್ನೇಟ್ ಇದು ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ಸೋದೇ ಇಲ್ಲ. ಕತೆ ಮತ್ತು ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ. ಈ ಮೂವಿಯ ಇನ್ನೊಂದು ಪಿಲ್ಲರ್ ಅಲ್ಲು ಅರ್ಜುನ್. ಸ್ಕ್ರೀನ್ ಅಲ್ಲಿ 1000 ಜನ ಬಂದೋಗ್ತಾರೆ, ಅಷ್ಟು ದೊಡ್ಡ ಕಾಸ್ಟಿಂಗ್ ಇದೆ. ಆದ್ರೆ ನಿಮ್ಮ ಕಣ್ಗಳು ಮಾತ್ರ ಅಲ್ಲು ಅರ್ಜುನ್, ಫಾದ್ ಫಾಜಿಲ್ ಮತ್ತೆ ರಶ್ಮಿಕಾ ಮಂದಣ್ಣನ ಬಿಟ್ಟು ಆ ಕಡೆ ಈ ಕಡೆ ಅಲ್ಗಾಡೋದೇ ಇಲ್ಲ. ಅಷ್ಟು ಚೆನ್ನಾಗಿ ಈ ಮೂವರು ಆಕ್ಟಿಂಗ್ ಅಲ್ಲಿ ಡಾಮಿನೇಟ್ ಮಾಡ್ಬಿಟ್ಟಿದ್ದಾರೆ. ರಶ್ಮಿಕಾ ಮಂದಣ್ಣಗೆ ತುಂಬಾ ಸಿನಿಮಾ ಆದ್ಮೇಲೆ ರಶ್ಮಿಕಾ ಮಂದಣ್ಣಗೆ ಆಕ್ಟ್ ಮಾಡೋದಕ್ಕೆ ಸ್ಪೇಸ್ ಸಿಕ್ಕಿದೆ. ಮತ್ತೆ ಅವರು ಕೂಡ ತುಂಬಾ ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಫಾದ್ ಫಾಜಿಲ್ ಅಂತೂ ಸೈಕೋ, ಆಕ್ಟಿಂಗ್ ಸೈಕೋ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆ ಪಾತ್ರಕ್ಕೆ ಜೀವ ಕೊಟ್ಟಿದ್ದಾರೆ. ಸೀರಿಯಸ್ ಆಗಿ ಫಾದ್ ಫಾಜಿಲ್ ನ ಬಿಟ್ರೆ ಆ ಪಾತ್ರಕ್ಕೆ ಬೇರೆ ಯಾರನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಈ ಸಿನಿಮಾ ಒನ್ಲೈನ್ ಏನು ಅಂದ್ರೆ ಪುಷ್ಪಾ 1 ಅಲ್ಲಿ ನ್ಯಾಷನಲ್ ಮಾರ್ಕೆಟ್ ಅನ್ನ ಹಿಡಿದಿರ್ತಾರೆ. ಈಗ ಪುಷ್ಪಾ 2 ಅಲ್ಲಿ ಅಲ್ಲು ಅರ್ಜುನ್ ಅವರು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅನ್ನ ಹಿಡಿಯೋ ಪ್ರಯತ್ನದಲ್ಲಿರ್ತಾರೆ. ಅದಕ್ಕೋಸ್ಕರ ಅವರು 2000 ಟನ್ ರಕ್ತಚಂದನದ ಮರವನ್ನ ಕಳಿಸ್ಕೊಡ್ತೀನಿ ಅಂತ ಡೀಲ್ ಮಾಡ್ಕೊಂತಾರೆ. ಆದ್ರೆ ಈಗೋ ಕ್ಲಾಶ್ ಅಲ್ಲಿರುವಂತ ಪೊಲೀಸ್ ಆಫೀಸರ್ ಫಾದ್ ಫಾಜಿಲ್ ಅವರು ಈ ಸ್ಮಗ್ಲಿಂಗ್ ಆಗೋದನ್ನ ತಡೆಯಕ್ಕಾಗಿಲ್ಲ ಅಂದ್ರೂ ಪುಷ್ಪಾಗೆ ಹೇಗೆಲ್ಲ ತೊಂದರೆ ಕೊಡ್ತಾರೆ. ಈ ಈಗೋ ಕ್ಲಾಶ್ ಅಲ್ಲಿ ಫಾದ್ ಫಾಜಿಲ್ ಗೆಲ್ತಾರ ಇಲ್ಲ ಪುಷ್ಪಾ ಗೆಲ್ತಾರ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಸ್ಕ್ರೀನ್ ಪ್ಲೇ ಮುಖಾಂತರ ತೋರಿಸಿದ್ದಾರೆ. ಇದರ ಮಧ್ಯೆ ಆಕ್ಟರ್ ಸುನಿಲ್ ಕುಮಾರ್ ಪುಷ್ಪಾ 1 ಅಲ್ಲಿ ಕಳ್ಕೊಂಡಂತ ಸಿಂಡಿಕೇಟ್ ಹೆಡ್ ಪದವಿಯನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಈ ಸತಿ ತುಂಬಾನೇ ಫ್ಯಾಮಿಲಿ ಡ್ರಾಮಾನ ಸೇರಿಸಿದ್ದಾರೆ. ಹೆಣ್ಮಕ್ಳು ಎಷ್ಟು ಮುಖ್ಯ ಈ ಸಮಾಜಕ್ಕೆ ಮತ್ತೆ ಹೆಣ್ಮಕ್ಳ ರಕ್ಷಣೆ ಎಷ್ಟು ಮುಖ್ಯ ಅನ್ನೋದನ್ನ ಪುಷ್ಪಾ ಈ ಕತೆ ಮೂಲಕ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಪುಷ್ಪಾ ಅವರ ಲೀಡರ್ಶಿಪ್ ಅನ್ನ ತೋರಿಸೋದಕ್ಕೆ ತುಂಬಾ ಸೀನ್ ಗಳನ್ನ ಬಿಲ್ಡ್ ಮಾಡಿದ್ದಾರೆ. ಅದು ಸಕ್ಕದಾಗೆ ವರ್ಕೌಟ್ ಆಗಿದೆ. ಅದರಲ್ಲಿ ಒಂದೆರಡು ನನ್ನ ಫೇವರೇಟ್ ಸೀನ್ ಇದೆ. ಅದು ಯಾವ್ದಪ್ಪ ಅಂದ್ರೆ ಸೀನ್, ಪುಷ್ಪಾ ಇಂಟ್ರೊಡಕ್ಷನ್ ಸೀನ್ ಅಂತೂ ನೆಕ್ಸ್ಟ್ ಲೆವೆಲ್. ಒಂದು ಕಂಟೈನರ್ ತುಂಬಾ ರಕ್ತಚಂದನ ಚೆಲ್ಲುತ್ತೆ. ಅದ್ರ ಮಧ್ಯೆ ಪುಷ್ಪಾ ಕಾಲ್ ಕಟ್ಟಿ ತಲೆ ಕೆಳಗಾಗಿ ಎತ್ತದರ ಮೇಲೆ ಅವರು ಲುಂಗಿ ಕಟ್ಟಿರ್ತಾರೆ. ತಲೆ ಕೆಳಗಾಗಿರೋದ್ರಿಂದ ಲುಂಗಿ ಅವರ ಫೇಸ್ ಕವರ್ ಆಗಿರುತ್ತೆ. ಈ ಜಪಾನ್ ಅಲ್ಲಿರುವಂತಹ ಡಾನು ಯಾರ್ ನೀನು ಅಂತ ಕೇಳ್ತಿದ್ದಾಗ ಪುಷ್ಪಾ ಅದು ಸಿಗ್ನೇಚರ್ ಆಯುಧ ಆಗಿರುವಂತ ಒಂದು ಕೊಡ್ಲಿಯನ್ನ ತಗೊಂಡು ಕಾಲನ್ನ ಕಟ್ಟಿ ನೇತ್ ಹಾಕಿರುವಂತ ಹಗ್ಗವನ್ನ ಕಟ್ ಮಾಡಿ ಹಾಗೆ ಏರಲ್ಲಿ ತೇಲ್ಕೊಂಡ್ಬಂದು ಆ ಗ್ಯಾಂಗ್ ಲೀಡರ್ ಅನ್ನ ಪುಷ್ಪಾ ಕತ್ತರಿಸ್ತಾರೆ. ಆಗ ಪುಷ್ಪಾ ಫೇಸ್ ರಿವೀಲ್ ಆಗುತ್ತೆ. ಇಡೀ ಥಿಯೇಟರ್ ಫೈರ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಆ ಇಂಟ್ರೋ ಸೂಪರ್ ಆಗಿ ವರ್ಕೌಟ್ ಆಗಿದೆ. ಒಳ್ಳೆ ಲೀಡರ್ ಆಗಿರೋನು ಒಬ್ಬ ಉತ್ತಮ ನಾಯಕ ಅನ್ನಿಸ್ಕೋಬೇಕು ಅಂದ್ರೆ ತನ್ನ ಕೆಳಗೆ ಕೆಲಸ ಮಾಡುವಂತ ಕೊನೆ ಕೆಲಸಗಾರನವರೆಗೂ ಅವನು ಕಾಳಜಿ ವಹಿಸಬೇಕಾಗುತ್ತೆ. ಇದನ್ನ ತೋರಿಸುವಂತ ರೀತಿಯಲ್ಲಿ ಒಂದೆರಡು ಸೀನ್ ಅನ್ನ ಇಟ್ಟಿದ್ದಾರೆ. ಅದರಲ್ಲೊಂದು ಒಬ್ಬ ಪುಷ್ಪಾ ಅಂಡರ್ ಅಲ್ಲಿ ಕೆಲಸ ಮಾಡ್ತಿರೋನು ನಮ್ಮ ಮದುವೆ ಮಾರನೇ ದಿನ ಇದ್ರು ಪುಷ್ಪಾ ಅಣ್ಣನಿಗೆ ಅರ್ಜೆಂಟ್ ಇದೆ, ಕೆಲಸ ಬೇಗ ಮಾಡ್ಕೊಡ್ಬೇಕು ಅಂತ ಕಾಡಿಗೆ ತನ್ನ ಗುಂಪಿನ ಜೊತೆ ಮರ ಕಡಿಯೋದಕ್ಕೆ ಹೋಗ್ಬಿಡ್ತಾನೆ. ಪೊಲೀಸ್ ಆಫೀಸರ್ ಫಹದ್ ಫಾಜಿಲ್ ಅವರು ಇವ್ರನ್ನೆಲ್ಲ ಅರೆಸ್ಟ್ ಮಾಡ್ಬಿಡ್ತಾರೆ. ಆಗ ಈ ವಿಷಯ ಪುಷ್ಪಾ ಗೊತ್ತಾಗುತ್ತೆ. ಪುಷ್ಪಾ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಗೆ ಎಂಟ್ರಿ ಕೊಡ್ತಾರೆ. ಈಗ ಪುಷ್ಪನಿಂದ ಲಂಚ ಪಡಿತಿದ್ದಂತ ಅಧಿಕಾರಿಗಳು ಮಾತ್ರ ಇರ್ತಾರೆ. ಅವ್ರಿಗೆಲ್ಲ ಪುಷ್ಪಾ ಬನ್ಸಿರೋ ಅಂತ ತನ್ನ ಕಡೆಯವ್ರನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಆದ್ರೆ ಅಲ್ಲಿರೋ ಪೊಲೀಸ್ ಅವರು ಇಲ್ಲ ಆಗಲ್ಲ, ಫಹದ್ ಫಾಜಿಲ್ ಸರ್ ಅವರು ತುಂಬಾ ಸ್ಟ್ರಿಕ್ಟ್, ನಮ್ ಕೆಲಸ ಹೋಗುತ್ತೆ ಅಂತ ತುಂಬಾ ಗೋಗರಿತಾರೆ. ಆಗ ಪುಷ್ಪಾ ಸರಿ ಮದುವೆ ನಿಶ್ಚಯ ಆಗಿರುವಂತ ಹುಡುಗನ ಮಾತ್ರ ಕಳಿಸು. ಸೊ ಅದೇ ಹುಡುಗನ ಹೆಸರಲ್ಲಿರುವಂತ ಇನ್ನೊಬ್ಬ ಹುಡುಗನನ್ನ ಸರೆಂಡರ್ ಮಾಡಿಸ್ತೀನಿ, ಇದರಿಂದ ನಿಮ್ಮ ಕೆಲಸಕ್ಕೂ ತೊಂದರೆ ಆಗಲ್ಲ ಅಂತ ಪುಷ್ಪಾ ಹೇಳ್ತಾನೆ. ಸೊ ಈ ಮದುವೆ ಹುಡುಗನ ಬದಲಾಗಿ ಸರೆಂಡರ್ ಆಗೋದಕ್ಕೆ ಅದೇ ಹೆಸರಲ್ಲಿರುವಂತ ಇಬ್ರು ಯುವಕರು ಮುಂದೆ ಬರ್ತಾರೆ. ಅವ್ರಿಬ್ಬರನ್ನ ಪುಷ್ಪಾ ಊಟ ಆಯ್ತಾ ಅಂತ ಕೇಳ್ತಾನೆ. ಆಗ ಒಬ್ಬ ಆಗಿಲ್ಲ ಅಂತಾನೆ, ಇನ್ನೊಬ್ಬ ಅಣ್ಣ ನಂದಾಗಿದೆ ನಾನ್ ಸರೆಂಡರ್ ಆಗ್ತೀನಿ ಅಣ್ಣ ಅಂತಾನೆ. ಈ ಒಂದು ಡೈಲಾಗ್ ಕೇಳಿದಾಗ ವಾವ್ ಅನ್ಸುತ್ತೆ. ತನಗೋಸ್ಕರ ಕೆಲಸ ಮಾಡೋರ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾನೆ ಪುಷ್ಪಾ ಅನ್ಸುತ್ತೆ. ಆಮೇಲೆ ಆ ರಿಲೀಸ್ ಆದಂತ ವ್ಯಕ್ತಿಯ ಮೈ ಮೇಲೆ ಪೊಲೀಸ್ ಅವರು ಹೊಡೆದ ಗುರುತುಗಳು ಇರುತ್ತೆ. ಅದನ್ನ ನೋಡಿ ಪುಷ್ಪಾಗೆ ತುಂಬಾ ಕೋಪ ಬಂದು ನಮ್ಮ ಹತ್ರನೇ ದುಡ್ಡು ತಗೊಂಡು ನಮ್ಮ ಹುಡುಗರಿಗೆ ಹೊಡಿತೀರಾ ಅಂತ ಎಲ್ಲ ಹುಡುಗರನ್ನು ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ. ನನಗೋಸ್ಕರ ಕೆಲಸ ಮಾಡೋರು ಕೆಲಸಗಾರರಲ್ಲ, ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಹೇಳ್ತಾನೆ ಪುಷ್ಪಾ. ಅವನ ಮೇಲೆ ಕೈ ಇಟ್ರೆ ನನ್ನ ಮೇಲೆ ಕೈ ಇಟ್ಟಂಗೆ ಅಂತ ಹೇಳ್ತಾನೆ. ಆ ನಂತರ ಪೊಲೀಸ್ ಅವರು ಗೋಗರ್ದಾಗ ಅವ್ರಿಗೆಲ್ಲ ಲೈಫ್ ಟೈಮ್ ಸೆಟಲ್ಮೆಂಟ್ ಮಾಡಿ ಪೊಲೀಸ್ ಅವ್ರನ್ನ ಕೊಂಡ್ಕೊಂಡ್ಬಿಡ್ತಾನೆ. ಇಡೀ ಪೊಲೀಸ್ ಸ್ಟೇಷನ್ ಖಾಲಿ ಹೊಡೆಯುತ್ತೆ.
ಎಂತ ಸಖತ್ ಸೀನ್ ಗೊತ್ತಾ. ಈ ಸೀನ್ ನೋಡಿದಾಗ ನನಗೆ ಏನ್ ಅನಿಸ್ತು ಗೊತ್ತಾ, ಪುಷ್ಪ ಡೈಲಾಗ್ ನೆಲ್ಲ ಕೇಳಿ ಒಬ್ಬ ಸಕ್ಸಸ್ಫುಲ್ ರಾಜ ತನ್ನ ಸೈನ್ಯದಲ್ಲಿರುವಂತ ಕೊನೆ ಸೈನಿಕನ ಮೇಲೆ ಕೈ ಇಟ್ರು ತನ್ನ ಮೇಲೆ ಇಟ್ಟಂಗೆ ಅಂತ ಅನ್ಕೊಂಡು ಯುದ್ಧ ಮಾಡ್ತಾನಲ್ಲ, ಆ ರಾಜನಿಗೆ ಗೆಲುವು ಖಂಡಿತ. ಹಾಗೆ ತನ್ನ ಸೈನ್ಯದಲ್ಲಿರುವಂತ ಪ್ರತಿಯೊಬ್ಬ ಸೈನಿಕನ ಪ್ರೀತಿ ನಿಶ್ಚಿತ. ಯಾವೊಬ್ಬ ಸೈನಿಕ ಕೂಡ ಇಂಥ ರಾಜನಿಗೆ ದ್ರೋಹ ಬಗೆಯೋದೇ ಇಲ್ಲ. ಈ ಸೀನ್ ನೋಡಿದ ತಕ್ಷಣ ಈ ಸಾಲ್ಗಳು ನೆನಪಾಯ್ತು. ಇಂಥ ಲೀಡರ್ಶಿಪ್ ಕ್ವಾಲಿಟಿಯಿಂದ ಪುಷ್ಪ ಒಂದು ನಿಷ್ಠಾವಂತ ಸೈನ್ಯವನ್ನ ಕಟ್ಟಿರ್ತಾನೆ. ಹಾಗೆ ಇನ್ನೊಂದ್ ಕಡೆ ಗಾಡಿಯಲ್ಲಿ ರಕ್ತಚಂದನ ತುಂಬಿಕೊಂಡು ಹೋಗ್ತಿರುವಾಗ ಪೊಲೀಸ್ ಅವರು ಅಡ್ಡ ಹಾಕ್ದಾಗ ತನಗಾಗಿ ಕೆಲಸ ಮಾಡ್ತಿರೋರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಮಾಲನ್ನ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಇನ್ನೊಂದ್ ಸೀನಲ್ಲಿ ಒಂದು ಕ್ಯಾಮ್ರಾಮ್ಯಾನು ತನಗೋಸ್ಕರ ಸಿಎಂ ಹತ್ರನೇ ಸುಳ್ಳು ಹೇಳ್ದ ಅಂತ ಹೇಳಿ ಅವನಿಗೆ ಒಂದು ಚಿನ್ನದ ಚೈನ್ ಅನ್ನ ಕೊಡ್ತಾನೆ. ಪುಷ್ಪ ಹೆಂಡತಿಗೆ ಎಷ್ಟು ಗೌರವ ಕೊಡ್ತಾನೆ ಅಂದ್ರೆ, ಸಿಎಂ ನ ಮೀಟ್ ಮಾಡಕ್ ಹೋಗ್ತಿರುವಂತ ಪುಷ್ಪ ಹತ್ರ ಸಿಎಂ ಜೊತೆ ಒಂದು ಫೋಟೋನ ಇಡಿಸ್ಕೊಂಬ ಅಂತ ಕೇಳ್ತಾಳೆ. ತನ್ನ ಗಂಡ ಸಿಎಂ ಜೊತೆ ಎಲ್ಲ ಮೀಟಿಂಗ್ ಹೋಗ್ತಾನೆ ಅಂತ ಗರ್ವದಿಂದ ಹೇಳ್ಕೊಳ್ಳೋದಕ್ಕೆ. ಆದ್ರೆ ಸಿಎಂ ಪುಷ್ಪನ ಬರೀ ಫಂಡ್ ಇಸ್ಕೊಳ್ಳೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಂತಾನೆ. ಮತ್ತೆ ನಿನ್ನಂತ ಕ್ರಿಮಿನಲ್ ಜೊತೆ ಒಬ್ಬ ಸಿಎಂ ಹೇಗೆ ಫೋಟೋ ಇಡಿಸ್ಕೊಳ್ಳೋದು ಅಂತ ಅಳಿಸ್ಬಿಡ್ತಾನೆ. ಪುಷ್ಪ ಗೊತ್ತಲ್ಲ ತಗ್ಗೆದೆಲೆ. ಈ ಕಾನ್ವರ್ಸೇಷನ್ ಮಧ್ಯೆ ಸಿಎಂ ಆಫೀಸ್ ಅಲ್ಲಿ ಇದ್ದಂತ ಕ್ಯಾಮ್ರಾಮನ್ ಫೋಟೋನ ತೆಗೆದ್ಬಿಡ್ತಾನೆ. ಆ ಫೋಟೋ ತೆಗೆದಂತ ಸೌಂಡ್ ಕಿಸಕ್ ಅಂತ ಸಿಎಂ ಕಿವಿಗೆ ಬೀಳುತ್ತೆ. ಏನೋ ಅದು ಸೌಂಡ್, ಫೋಟೋ ತೆಗ್ದನೋ ಅಂತ ಸಿಎಂ ಕೇಳಿದಾಗ ಇಲ್ಲ ಅಂತ ಸುಳ್ಳು ಹೇಳ್ತಾನೆ. ಆದ್ರೂ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಸಿಎಂ ಆ ಕ್ಯಾಮ್ರಾದಲ್ಲಿರುವಂತ ರೀಲ್ ಅನ್ನ ಕಿತ್ ಹಾಕ್ಬಿಡ್ತಾನೆ. ಫೋಟೋ ಕೊಡ್ಲಿಲ್ಲ ಅಂತ ಒಂದೇ ಕಾರಣಕ್ಕೆ ಸಿಎಂ ನ ಮೀಟ್ ಮಾಡಕ್ ಕರ್ಕೊಂಡೋದಂತ ಎಂಪಿಯನ್ನೇ ಆ ಸೀನ್ ಅಂತೂ ಆಡಿಯನ್ಸ್ ತುಂಬಾನೇ ಎಂಜಾಯ್ ಮಾಡ್ತಾರೆ. ಹಾಗೆ ಆ ಕ್ಯಾಮ್ರಾಮನ್ ನ ಕರೆದು ಸಿಎಂ ಮಾತ್ರ ಅಲ್ಲ ನನಗೂ ಕಿಸಕ್ ಅಂತ ಸೌಂಡ್ ಕೇಳಿಸ್ತು, ನನಗೋಸ್ಕರ ಒಬ್ಬ ಸಿಎಂ ಹತ್ರನೇ ಸುಳ್ಳು ಹೇಳಿದ್ಯಲ್ಲ, ಒಂದಿಷ್ಟಪ್ಪ ಚಿನ್ನದ ಚೈನ್ ಅನ್ನ ತೆಗೆದು ಕ್ಯಾಮ್ರಾಮನ್ ಆಗ್ತಾನೆ ಪುಷ್ಪ. ಇಂತ ಎಷ್ಟೋ ಸೀನ್ಗಳಿದೆ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಿದೀನಿ ಅಂದ್ರೆ, ಡೈರೆಕ್ಟ್ರು ಪುಷ್ಪನ ದೊಡ್ಡ ಲೀಡರ್ ಅಂತ ತೋರಿಸೋದಕ್ಕೆ ಮತ್ತೆ ಆಡಿಯನ್ಸ್ಗೋಸ್ಕರ ಆಡಿಯನ್ಸ್ಗೆ ಪುಷ್ಪ ಹೇಗಿರ್ಬೇಕು ಅಂತ ಕಲ್ಪಿಸ್ಕೊಂಡು ಫಿಲಮ್ ಅನ್ನ ತೆಗೆದಿದ್ದಾರೆ. ಸೊ ಸಿನಿಮಾ ಪೂರ್ತಿ ಪಾಸಿಟಿವ್. ಅದ್ರಲ್ಲಿ ಸ್ವಲ್ಪನಾದ್ರೂ ನೆಗೆಟಿವ್ ನ ಹುಡುಕ್ತಿವಲ್ಲ, ಅದೇ ಅಲ್ವಾ ಮನುಷ್ಯರ ಗುಣ. ಹಾಗೆ ನನಗೂ ಅನ್ಸಿದ್ದು ಮತ್ತೆ ಅಲ್ಲಿ ನೋಡಿದ ಕೆಲವೊಂದು ಪ್ರೇಕ್ಷಕರಿಗೆ ಅನ್ಸಿದ್ದು ಏನಪ್ಪಾ ಅಂದ್ರೆ, ಸ್ವಲ್ಪ ಸಿನಿಮಾ ಲ್ಯಾಗ್ ಆಯ್ತು. ಆಮೇಲೆ ಫಾದ್ ಫಾಜಲ್ ನ ಬೇಕು ಅಂತಾನೆ ಸಾಯಿಸ್ದಂಗಿತ್ತು. ಸಾಕಪ್ಪ ನಿನ್ನ ಸೇವೆ ನಮ್ಮ ಪುಷ್ಪ ಸಿನಿಮಾಗೆ, ಇನ್ನ ಹೋಗುವಂತ ಎಪಿಸೋಡ್ ಎಂಡ್ ಮಾಡಂಗೆ ಅವರನ್ನ ಸಾಯಿಸ್ಬಿಟ್ರು. ಯಾಕೆ ಹೀಗೆ ಅನ್ನಿಸ್ತು ಅಂದ್ರೆ, ಫಾದ್ ಫಾಜಲ್ ನ ಫಸ್ಟ್ ತುಂಬಾ ಬುದ್ಧಿವಂತ ಪೊಲೀಸ್ ಆಫೀಸರ್ ಆಗಿ ಪ್ರೊಜೆಕ್ಟ್ ಮಾಡಿರ್ತಾರೆ, ಆದ್ರೆ ಈಸಿಯಾಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಎಕ್ಸ್ ಸಿಂಡಿಕೇಟ್ ಚೇರ್ಮನ್ ಅವರ ವೈಫ್ ಮಾಡಿದಾರಲ್ಲ, ಅವರು ಸ್ವಲ್ಪ ಇರಿಟೇಷನ್ ಅನ್ನಿಸ್ತಾರೆ. ಆಮೇಲೆ ಊರ ಹಬ್ಬದಲ್ಲಿ ಅಲ್ಲು ಅರ್ಜುನ್ ಸರ್ ಲೇಡಿ ಗಿಟ್ಟಪ್ ಹಾಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಆ ಡ್ಯಾನ್ಸ್ ಸ್ವಲ್ಪ ಹೊತ್ತಾದ್ಮೇಲೆ ಡ್ಯೂಯೆಟ್ ಕನ್ವರ್ಟ್ ಆಗುತ್ತೆ. ಆ ಡ್ಯೂಯೆಟ್ ಪಾರ್ಟ್ ಬೇಡವಾಗಿತ್ತು. ಆಮೇಲೆ ಲಾಸ್ಟ್ 20 ಮಿನಿಟ್ಸ್ ನೆಕ್ಸ್ಟ್ ಪಾರ್ಟ್ ಲೀಡ್ ಕೊಡ್ತೀನಿ ಅಂತ ಸ್ವಲ್ಪ ಎಳ್ದಂಗಿತ್ತು. ಆ ಲಾಸ್ಟ್ ಒಂದು ಫೈಟ್ ಅಲ್ಲಿ ಅಲ್ಲು ಅರ್ಜುನ್ ಅವರ ಕೈ ಕಾಲನ್ನ ಎರಡನ್ನೂ ಕಟ್ಟಾಕಿರ್ತಾರೆ. ಆಗ ಅವರು ಫೈಟ್ ಮಾಡುವಾಗ ಸುಮಾರು 1 ಡಜನ್ ಜನರನ್ನ ಅವರು ತಮ್ಮ ಹಲ್ಲಲ್ಲೇ ಕಚ್ಚಿ ಕೈ ಕಾಲು ಕಟ್ಟಾಕಿದ ಸ್ಥಿತಿಯಲ್ಲೇ ಫೈಟ್ ಮಾಡೋ ರೀತಿ ಕಂಪೋಸ್ ಮಾಡಿದ್ದಾರೆ. ಅದು 1 ಡಜನ್ ಅಲ್ಲದೆ ಒಂದಿಬ್ರನ್ನ ಹಲ್ಲಲ್ಲೇ ಕಚ್ಚಿ ಸಾಯಿಸಿ ಹಗ್ಗವನ್ನ ಬಿಡಿಸ್ಕೊಳ್ಳೋ ರೀತಿ ಮಾಡಬಹುದಿತ್ತು. 1 ಡಜನ್ ಅಷ್ಟು ಜನನ ಹಲ್ಲಲ್ಲಿ ಕಚ್ಚಿದ್ದು ನೋಡಕ್ಕಾಗಿಲ್ಲ. ಈ ಪಾಯಿಂಟ್ಸ್ ಎಲ್ಲ 100% ಆಡಿಯನ್ಸ್ ಅಲ್ಲಿ 10% ಆಡಿಯನ್ಸ್ ಗೆ ಖಂಡಿತ ಅನ್ಸಿರುತ್ತೆ. ಆ 10% ಅಲ್ಲಿ ನೀವು ಒಬ್ಬರಾಗಿದ್ರೆ ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಇದಕ್ಕಿಂತ ಒಳ್ಳೆ ಪಾಸಿಟಿವ್ ಪಾಯಿಂಟ್ ಅಥವಾ ನೆಗೆಟಿವ್ ಪಾಯಿಂಟ್ ಏನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಯಾರು ಏನ್ ನೆಗೆಟಿವ್ ಹೇಳಿದ್ರು ತಲೆ ಕೆಡಿಸ್ಕೋಬೇಡಿ. ಆರಾಮಾಗಿ ಹೋಗಿ ಸಿನಿಮಾ ನೋಡಿ, ನೀವು ಖಂಡಿತ ಎಂಜಾಯ್ ಮಾಡ್ತೀರಾ. ಅದು ಕನ್ನಡದಲ್ಲಿ ನೋಡಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಇದು ನಾರ್ಮಲ್ ತೆಲುಗು ಅಲ್ಲ. ನಾನು ಫಸ್ಟ್ ತೆಲುಗಲ್ಲಿ ನೋಡಿದೆ, ಸರಿಯಾಗಿ ಅರ್ಥ ಆಗಿಲ್ಲ. ಯಾಕಂದ್ರೆ ಹಳ್ಳಿ ಸ್ಲ್ಯಾಂಗ್ ಜಾಸ್ತಿ ಇದೆ. ತೆಲುಗು ಶೋನ ಮುಗಿಸ್ಕೊಂಡು ಇಮಿಡಿಯೇಟ್ ಕನ್ನಡ ಶೋ ಹೋದೆ, ಫುಲ್ ಕ್ಲಿಯರ್ ಆಗಿ ಅರ್ಥ ಆಯ್ತು. ಅಷ್ಟು ಚೆನ್ನಾಗಿ ಡಬ್ಬಿಂಗ್ ಮಾಡಿದ್ದಾರೆ. ಈ ನಡುವೆ ನಮ್ಮ ಡಬ್ಬಿಂಗ್ ಕ್ವಾಲಿಟಿ ಅಂತೂ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ, ಅವರ ಲಿಪ್ ಸಿಂಕು ಮತ್ತೆ ಡೈಲಾಗ್ ಲೆಂತು ಇದೆಲ್ಲ ನೋಡ್ತಿದ್ರೆ ಸ್ಟ್ರೈಟ್ ಕನ್ನಡ ಸಿನಿಮಾನೇ ಅನ್ಸುತ್ತೆ. ಕೊನೆದಾಗ ಏನ್ ಹೇಳ್ತೀನಿ ಅಂದ್ರೆ, ಪುಷ್ಪ ಆಡಿಯನ್ಸ್ ಕಿವಿಗೆ ಟಫ್ ಫ್ಲವರ್ ಅಲ್ಲ, ನಿಜವಾದ ವೈಲ್ಡ್ ಫೈರ್. ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿ, ಬಾಯ್.